ಏನಾರ ಪ್ರಾಬ್ಲಮ್ ಇದೆ ಬರಕ್ಕೆ ಹಾಕ್ತೀನಿ ದುಡ್ಡು. ನಿಮ್ಮ ಮಗಳು ಕತ್ತೀರ, ನಮ್ಮ ಮಗಳು ಕತ್ತೀರ ಅಂತ. ನಾನಿಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ನೋಡಿದೆ. ಪೆಟ್ರೋಲ್ ಫುಲ್ ಹಿಂಗ್ ಸೋರ್ತಿದೆ. ಯಾರೋ ಸ್ಟ್ರೇಂಜರ್ ಬಂದು ರಪ್ಪ 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 ಅಂತ ತಟ್ಟಿ ಪೆಟ್ರೋಲ್ ಹೋಗ್ತಿದೆ ನೋಡಿ ಅಲ್ಲಿ ಎಲ್ರು ಬಂದವ್ರೆ. ನಾನು ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಅಯ್ಯೋ ಗುಬ್ ನನ್ ಮಗನೇ ಒಳಗಡೆ ಇದ್ದ ಕಾರ್ ಒಳಗಡೆ ಅಂತ ಇದ್ದೀನಿ. ಅದಕ್ಕೆ ಹೇಳೋದು ಯಾರನ್ನ ದೊಡ್ಡವ್ರ ಮಾತು ಕೇಳ್ಬೇಕು ಅನ್ನೋದು. ರಾಯರೇ ಕಾಪಾಡಿದ್ದಾರೆ. ಫಸ್ಟ್ ಕೈ ಮುಗಿ ಅಂತ ಹೇಳ್ಬಿಟ್ಟು ಆಯ್ತಾ. ಎಷ್ಟಿದೆ ಗೈಸ್ ಇಲ್ಲಿ ಸನ್ಫ್ಲವರ್. ಇಲ್ಲಿ ನೋಡಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಇಂಟ್ರೊಡಕ್ಷನ್ ನಾವಿಲ್ಲೇನೋ ಮಾಡ್ತಿದೀವಿ ನೋಡಿ, ನಿಮ್ಗೆ ತೋರಿಸ್ಬಿಡ್ತೀನಿ ಆಮೇಲೆ. ನಾವಿವಾಗಿರೋದಲ್ಲಿ ಮಂತ್ರಾಲಯ. ಅಂಡ್ ತುಂಬಾ ದಿನ ಆದ್ಮೇಲೆ ನಾನೊಂದು ಹೇರ್ ಸ್ಟೈಲ್ ಟ್ರೈ ಮಾಡಿದೀನಿ. ಹೇರ್ ಸ್ಟೈಲ್ ಏನಲ್ಲ, ಬಟ್ ಆದ್ರೂ ತುಂಬಾ ದಿನ ಆದ್ಮೇಲೆ ಎಣ್ಕೊಂಡು ಕೂದ್ಲು ಗಂಟ್ ಕಟ್ಟಿ 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 ಫಾರ್ ದಿ ಫಸ್ಟ್ ಟೈಮ್. ಈಗ ಆ ಬ್ಲೌಸ್ ಏನ್ ಡಿಸೈನ್ ಚೆನ್ನಾಗಿಲ್ಲ, ಡಿಸೈನ್ ಇಲ್ಲ, ಬ್ಲೌಸ್ ಡಿಸೈನೇ ಇಲ್ಲ, ಚೆನ್ನಾಗಿಲ್ಲ. ಚಂದಕ್ಕಿಂತ ಚಂದ ನೀನೆ ಸುಂದರ. ಹೆಂಗಿದೆ ನಮ್ಮ ಆಂಟಿ? ಅಮ್ಮ ಅಮ್ಮ ಆಂಟಿ 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 ಕೂತ್ಕೊಳ್ಳಲೆ. ಆಂಟಿ ಅಲ್ಲ ಆಂಟಿ ಅಪ್ಪ ನೋಡಪ್ಪ. ಅದಕ್ಕೆ ಹೊರಗಡ್ತಾಳೆ ನೋಡಿ ಈ ತರ ರೆಡಿ ಆಗಿದ್ದಾರೆ. ಪವಿ 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 ಹೆಂಗ್ ಕೂಟ ರೆಡಿ ಆಗೋಳು. ನಾನು ಹೂವ ಕೊಡ್ಸು ಅಂತ ಫಸ್ಟ್ ಟೈಮ್ ಕೇಳಿದ್ರು. ಅಷ್ಟೇ ಸಾಕು. ಅಂಡ್ ನಮ್ಮಮ್ಮ ನೋಡಿ, ಅಯ್ಯೋ ದೇವತೆ ನಮ್ಮಮ್ಮ. ಏನಿಲ್ಲ ಅಂದ್ರೆ ಚೆನ್ನಾಗ್ ಕಾಣ್ತೀಯ ಮಮ್ಮಿ ನೀನು. ಅದಕ್ಕೆ ನಮ್ಮಪ್ಪ ಬುಟ್ಟಿಗೆ ಹಾಕೊಂಡ್ಬಿಟ್ಟಿರೋದು. ನಾನು ಹೆಂಗ್ ರೆಡಿ ಆಗಿದ್ದೀನಿ ಗೊತ್ತಾ? ಇದು ನಮ್ಮ ಅಜ್ಜಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ತಗೊಂಡಿದ್ ಸೀರೆ ಅಂತೆ. ನಾನು ನೋಡಿದ ತಕ್ಷಣ ಇಷ್ಟ ಆಗೋಯ್ತು, ದೇವ್ಬಿಟ್ಟೆ. ಚೆನ್ನಾಗಿದೆ ಅಲ್ವಾ? ಸೂಪರ್ ಮಚ್ಚಿ. ನೋಡಿ ಗೈಸ್, ಫೋಟೋ ಶೂಟ್ ಮಾಡಿಸ್ಕೊಂತವ್ರ ಇಬ್ರು. ಇವ್ರಿಬ್ರು ಅಂದ್ರೆ ಅವ್ರಿಬ್ರೇನ್ ಕಮ್ಮಿ ಅಂತ. ನಮ್ದು ಒಂದ್ ಬಾಳು, ನನ್ ಬಾಳ್ಗೂ ಹೋದ ಹುಡುಗ ಇದ್ದಿದ್ರೆ ನಾನು ಇಡ್ಸ್ಕೊಂತಿದ್ದೆ ಇವ್ರ ತರನೇ. ತುಂಬಾ ಜನ ಕೇಳ್ತವ್ರೆ ಏನಂತ, ನಿಮ್ ಮಗಳು ಕತ್ತೀರ, ನಮ್ಮ ಮಗಳು ಕತ್ತೀರ ಅಂತ. ಕೊಡಲ್ಲ ಕೊಡಲ್ಲ ಅನ್ನು. ಯಾಕಂದ್ರೆ ನನ್ ಮನ್ಸ್ ಕದ್ಯೋ ಕಡ್ಲ ಎಲ್ಲೋನು ಯಾರು ಗೊತ್ತು. ಅದೇನ್ ದುರದೃಷ್ಟ. ಶ್ರೀ ಗುರು ರಾಘವೇಂದ್ರ ನಾನಿನ್ನು ಮದ್ವೆ ಆಗಲ್ಲ, ಸುಮ್ನೆ ನನ್ ತಲೆಗೆ ಹಾಕ್ಬೇಡ್ರಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನನ್ಗೆ ಅಪ್ಪ ಹೇಳಿದ್ದೇನು ಒಳ್ಳೆ ಕೆಲಸ ಅಂತ ಹೇಳಿದ್ರು. ನಾನು ನಿನಗೆ ಹೇಳಿದ್ನ. ಓಕೆನಾ? ಸುಮ್ಕೆ ಅಜ್ಜಿ ಅಜ್ಜಿ ಬಂಗಾರ ಗೈಸ್. ನೀ ಯಾವಾಗ ಬಂಗಾರದೊಳಗೆ ಕರಗಿಸಿದ್ರೆ ಏನಾಗ್ತದೆ? ಏನಾಗ್ತದೆ? ಬಂಗಾರನೇ ಆಗೋದು. ಮತ್ತೆ ಅಷ್ಟೇ ನೀನು. ಸರಿ ಬಾ. ನೀನೇನು ನೀನ್ ನನ್ ಜೊತೆ ಫ್ಲರ್ಟ್ ಮಾಡ್ತಿದ್ಯಾ ತಾತ? ಹೌದು, ನನ್ ತ್ರಿಪುರ ಸುಂದರಿ. ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ ಹಂಗೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ. ಲಾಸ್ಟ್ ಟೈಮ್ ನಾವಿಲ್ಲಿ ನಮ್ಮ ಅಕ್ಕ ಜೊತೆ ಬಂದಿದ್ವಿ. ಈ ಸರಿ ವರ್ಷಿತಾ ಬಿಸಿ ವರ್ಷ. ಸೊ ಬೆಳಗಿನ ಜಾವ ಜನ ಇಲ್ಲೆಲ್ಲ ಯಾರು ಮುಗಿದ್ರು ಓಲ್ಡ್ ಮಾತ್ರ ಆಗಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಲಾಸ್ಟ್ ಟೈಮ್ ಬಂದಾಗ ಅದಲ್ಲ ಗೈಸ್, ಏನ್ ಗೊತ್ತಾ, ಅವಳಿಗೆ ರಜಾ ನಡೀತಿದೆ, 10 ದಿನ ರಜಾ ಇರುತ್ತೆ ಆಯ್ತಾ. ಬಟ್ ಅವಳನ್ನ ಅಲ್ಲಿಂದ ಇಲ್ಲಿ ಕರ್ಸಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಬರೀ ಫ್ಲೈಟ್ ಚಾರ್ಜಸ್ 1 lakh ಇದೆ. ಅದಕ್ಕೆ ನಮ್ಮಮ್ಮ ಅಲ್ಲೇ ಇರು ಅಂತ ಅಂದ್ಬಿಟ್ರು. ಸೊ ಅವಳು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಲು. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಆಗಲ್ಲ ಗುರು, ತುಂಬಾ ಜನ ಕಮೆಂಟ್ಸ್ ಅಲ್ಲಿ ವರ್ಷಿತಾ ಮಿಸ್ಸಿಂಗ್ ಅಂತ ಆಗ್ತಿದ್ದೀರಾ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬರ್ತಾಳೆ. ಇವಾಗ ಕರ್ಸ್ಕೊಬೋದಿತ್ತು, ಬಟ್ ಪೈಸಾ 1 lakh. ಅವಳು ಬರೋದಕ್ಕೆ ಹೋಗೋದಕ್ಕೆ 1 lakh. ಅವಳು ಇಲ್ಲಿದ್ದು ಎತ್ಕೊಂಡು ಹೋಗೋದು ಅದೊಂದು ಮೇ ಬಿ ಒಂದು 50 ಆಗುತ್ತೇನೋ, 50 ಇಲ್ಲ 1. ಸೊ ನಮ್ಮಮ್ಮ ನೀನು ಅಲ್ಲೇ ಇರು ಅಂದ್ಬಿಟ್ರು ಪಾಪ. ಅವಳು ಅದಕ್ಕೆ ನಿನ್ನೆ ಬೇರೆ ಹತ್ಕೊಂಡು ಫೋನ್ ಮಾಡಿದ್ಲು, ಐ ಮಿಸ್ ಯು ಅಂತ. ಏನ್ ಮಾಡಕ್ಕಾಗಲ್ಲ, ಅವಳು ಒಳ್ಳೆ ಡಾಕ್ಟರ್ ಆಗಿ ಬರ್ಲಿ ಅಂತ ಬೇಡ್ಕೊಳ್ಳುವ. ಇನ್ನೇನ್ ಬೇಡ್ಕೊಂತ, ಡಾಕ್ಟರ್ ಚೆನ್ನಾಗಿ ಮಾಡಿರ್ಲಿ ದೇವ್ರ ಅಂತ ಬೇಡ್ಕೊಂಡು. ಮೊದಲು ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ತೀನಿ. ಯಾವ್ದೋ ಹಿಡ್ಕೊಂಡು ನೋಡೋ ಒಂದು ಓಟ್ನ ಏನ್ ಬರೆಯೋದು
ಉದಾತ್ತ ಮನಸ್ಸು ಉಳ್ಳವಳು. ಉದಾರ. ನೀವು ಕೈ ಮುಗಿರಿ ಗೈಸ್. ರಾಯರು ಗೈಸ್ ಕ್ಯೂ ನೋಡಿ ಗೈಸ್. ನಮ್ಮಮ್ಮ ಬೆಳಿಗ್ಗೆನೆ ಎಬ್ಬಿಸಿದ್ರು, ಲೇಟ್ ಮಾಡಿದ್ದು ನಾನೇ ಅನ್ಕೊಳ್ಳಿ, ಬಟ್ ಆದ್ರೂ ಕ್ಯೂ. ಓ ಮೈ ಗಾಡ್, ಇಲ್ಲಿಂದ ಅಲ್ಲಿ ತನಕ ಇದೆ. ದೇವಸ್ಥಾನಕ್ಕೆ ಬಂದ್ರೆ ಹುಡುಗಿರ್ನ ನೋಡೋದಕ್ಕೆ ಒಂಥರ ಚಂದ. ಲಕ್ಷಣವಾಗಿ ನೋಡ್ರಿ, ಎಲ್ಲಾರ ತಲೆಯಲ್ಲೂ ಹೂವು ಐತೆ, ಎಲ್ಲಾರ ತಲೆಯಲ್ಲೂ. ಎಂಥವ್ರಾದ್ರೂ ಇಲ್ಲಿಗೆ ಬಂದಲ್ಲಿ ಹೂವು ಮುಟ್ಕೊಳ್ಳೋದು ಸ್ವಲ್ಪ ಟ್ರೆಡಿಷನ್ ಫಾಲೋ ಮಾಡ್ತಾರೆ. ನಾನು ಕೂಡ ನಮ್ಮಮ್ಮ ನಾನೇನೋ ಕೇಳ್ತೀನಿ, ಲಕ್ಷ್ಮ ಅದು ಯಾಕೆ ಹಂಗೆ ಹೋಗ್ತೀನಿ ನನ್ನ ಜೊತೆ ನಾನು ಸಿಂಗಲ್ ಆಗಿದ್ದೀನಿ ಅಂದ್ರೆ ಯಾಕೆ ಸಿಂಗಲ್ ಅದು ಚುಚ್ಚು ಏನಕ್ಕೆ ಹೇಳ್ತಿದ್ಯಾ? ನಿನಗೂ ಫೀಲ್ ಆಗಲಿ, ನನಗೂ ಫೀಲ್ ಆದ್ರೆ ಸ್ವಲ್ಪ ಅದ್ರ ಬಗ್ಗೆ ಯೋಚಿಸ್ತೀಯಾ, ಅವಾಗ ಬೇಗ ಮದುವೆ ಆಗ್ತೀಯಾ, ಅವಾಗ ನಾನು ಬೇಗ ಡ್ರೆಸ್ ಎಲ್ಲ ಚೆನ್ನಾಗಿಲ್ಲ తీసుಕೊಂಡು ಶಾಪಿಂಗ್ ಇಲ್ಲ. ಕಂಟ್ರಿ ಅಲ್ಲ ನೀನು. ನಾಗಸ್ವಾಮಿ ಇತ್ತು. ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ. ಗೈಸ್ ಇಲ್ಲಿ ನನ್ನ ಚೋಟು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರೆ ಹಾಯ್ ಮಾಡ್ರೋ. ಅವ್ರು ಫುಲ್ ಖುಷ್. ಇವತ್ತು ಫುಲ್ ಖುಷಿ ಆಗೋಯ್ತು. ಅಮ್ಮನೂ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ಅವರು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದಾರಂತೆ. ಆಲ್ ದಿ ಬೆಸ್ಟ್ ಅಕ್ಕ. ಗೈಸ್ ಏನ್ ಗೊತ್ತಾ ವಿಷಯ, ನಾನಿಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ನೋಡಿದೆ. ಮೇ ಬಿ ಅಲ್ಲ, ಅವರೇ ಅನ್ಸುತ್ತೆ. ಗೈಸ್ ಇನ್ನೇನು ಮಾತಾಡ್ಸೋಣ ಅನ್ಕೊಂಡೆ ಸೋನು ಶ್ರೀನಿವಾಸ್ ಅವ್ರನ್ನ, ಬಟ್ ಅವರು ಅಷ್ಟರಲ್ಲಿ ದರ್ಶನ ಕೊಡ್ತೋದ್ರು. ಆಮೇಲೆ ಸ್ವಲ್ಪ ಹೊತ್ತು ನೋಡಿದ್ರಿ, ಫೋಟೋ ಎಲ್ಲ ಇಟ್ಕೊಂಡಿದ್ರಿ, ಅಷ್ಟರಲ್ಲಿ ಬರ್ತಾರೇನೋ ಅಂತ, ಬಟ್ ಬಂದಿಲ್ಲ. ಸೊ ಇವಾಗ ವಾಪಸ್ ಹೋಗ್ತಾ ಇದೀವಿ ನಾವು. ನಾಷ್ಟ ತಿನ್ನಕ್ಕೆ ಹೋಗ್ತಾ ಇದೀವಿ. ನಾನು ನನ್ನ ಕೃಷ್ಣ ಸುಂದ್ರಿ ಅಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು. ಅವ್ರು ಏನಂದ್ರು, ಕೃಷ್ಣ ಸುಂದ್ರಿನ ಸ್ವಲ್ಪ ಜಾಸ್ತಿ ತೋರಿಸ್ಬೇಕಂತೆ, ಅವಾಗ ಬ್ಲಾಗ್ ಜಾಸ್ತಿ ಓಡುತ್ತಂತೆ. ತಿಳ್ಕೋ ಜನರಿಗೆ. ಅವ್ರು ಯಾಕೆ ಇನ್ನ ತಪ್ಪು ಕಲ್ಪನೆಯಲ್ಲಿ ಬದುಕಿದ್ದಾರೆ ಅಂತ ಅರ್ಥ ಆಗಿಲ್ಲ. ತಪ್ಪು ಕಲ್ಪನೆ ಅಲ್ಲ, ನಮ್ ರಷ್ಯಾ ಮುಂದೆ ಕೃಷ್ಣ ಸುಂದ್ರಿ ಇರ್ಲಿ ಬಿಡು, ನಮ್ಮ ಅಕ್ಕನೇ ತಾನೆ ಹೋಗ್ಲು. ಇಲ್ಲಿ ಮಂಡಕ್ಕಿ ತಗೊಂಡಿದೀವಿ, ಅಲ್ಲಿ ಇಡ್ಲಿ ವಡೆ ನಂದು. ಗೈಸ್ ಇವತ್ತು ಏಕಾದಶಿ. ಸೊ ಏಕಾದಶಿ ಪ್ರಯುಕ್ತ ನಮ್ಗೆ ಇಲ್ಲಿ ಪ್ರಸಾದ ಸಿಕ್ಕಿಲ್ಲ, ಮತ್ತೆ ಇನ್ನೊಂದೇನು ಸಿಕ್ಕಿಲ್ಲ, ಅಕ್ಷತೆ ಕಾಳು ಸಿಕ್ಕಿಲ್ಲ. ಬೇಜಾರಾಯ್ತು. ಆಮೇಲೆ ನಾಷ್ಟ ಎಲ್ಲೆಲ್ಲೋ ತಿಳ್ಕೊಂಡ್ವಿ, ಅದೇ ಸ್ಯಾಟಿಸ್ಫೈ ಸಿಕ್ಕಿಲ್ಲ. ಅದಕ್ಕೆ ಚೆಪ್ಪೆಕಾಯಿ ತಗೊಂಡು ಈಗ ರೂಮ್ ಹೊರಟಿದೀವಿ. ಅಸಿಸ್ಟೆಂಟ್ ಬಾಯ್ಲಿ ಓನರ್ ಅಸಿಸ್ಟೆಂಟ್ ಹತ್ರ ಬರೋದಲ್ಲ, ಅಸಿಸ್ಟೆಂಟ್ ಓನರ್ ಹತ್ರ ಬರ್ಬೇಕು. ಯಾರು ಬಂದಿದ್ದು ಫುಲ್ ಆಫರ್. ಬರೀ ಸ್ವಾಗ್ ಆನ್ಸರ್ ಕೊಡೋದೇ ಆಗೋಯ್ತು. ನಾನು ಬಿಸಿ. ಅಲ್ಲಿ ಫಸ್ಟ್ ಅಂಗಡಿಲಿ ಬಜ್ಜಿ ತಗೊಂಡ್ ಮಸಾಲೆ ಬಜ್ಜಿ 50 ರೂಪಾಯಿ ಬಂದಕ್ಕೆ ಬೋಂಡ. ಅಲ್ಲಿ ಒಬ್ಬೊಬ್ರು ಒಂದೊಂದು ಅಂಗಡಿ ನೋಡಿ, ಯಾವ ಅಂಗಡಿ ಮುಂದೆ ಅವ್ರು ಇಸ್ಕೊಂತಾರೆ, ಈ ಅಂಗಡಿ ಮುಂದೆ ಇವಳು ವ್ಯಾಪಾರ ಮಾಡ್ಬೇಕು ತಾನೆ, ಒಬ್ಬರ ಹತ್ರನೇ ಮಾಡ್ಬಿಟ್ರೆ. ನಾವಿನ್ನೂ ಇಲ್ಲಿ ತಗೊಂತ ಇದ್ರೆ ಇಲ್ಲಿ ಆಲ್ರೆಡಿ ನೋಡಿ ತಿಂತಾ ಇರೋದು. ತಿನ್ನಮ್ಮ ನೀನ್ ಚೆನ್ನಾಗಿದ್ರೆ ನನಗೆ ಎಷ್ಟು ಕುಟುಂಬ ಕಾಂತಾನೆಲ್ಲ ಚೆನ್ನಾಗಿರುತ್ತೆ. ಗೈಸ್ ನಮ್ಮಮ್ಮ ಫುಲ್ ಜಗಳ ಆಡ್ತಾವ್ರೆ ಗೈಸ್, ನುಕ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು. ನಮ್ಮಮ್ಮ ಈ ಪಾಟಿ ಜಗಳ ಆಡ್ತಾರೆ ಅಂತ. ರಶ್ ಫುಲ್ಲು ಸಿಕ್ಕಾಪಟ್ಟೆ ರಶ್ ಗೈಸ್. ಏಕಾದಶಿ ಅಂತ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಗೈಸ್. ನಾವ್ ಅನ್ಕೊಂಡ್ವಿ ಎಲ್ಲ ಎಕ್ಸಾಮ್ಸ್ ಇರುತ್ತೆ, ಯಾರು ಬರಲ್ಲ ಅಂತ. ನೋಡ್ರೆ ಎಲ್ಲ ಬಂದ್ಬಿಟ್ಟವ್ರೆ. ಎಕ್ಸಾಮ್ಸ್ ಬೆಲೆನೇ ಇಲ್ಲ. ಗಾಡಿಲಿ ಪೆಟ್ರೋಲ್ ಫುಲ್ ಹಿಂಗ್ ಸೋರ್ತಿದೆ. ಒಳಗಾಡಿತಿದ್ದವ್ರನ್ನ ಆಚೆ ಕರ್ಸಿದ್ರು ಅವರು, ಯಾಕಂತ ಗೊತ್ತಿಲ್ಲ. ನೋಡಿ ಹೆಂಗ್ ಸೋರ್ತೈತೆ ಪೆಟ್ರೋಲು. ಜೀವ ಕೈಗೆ ಬಂದಿತ್ತು ನನ್ಗೆ. ಏನಾಯ್ತಪ್ಪ ಗೈಸ್? ಅದನ್ನ ಟೈಟ್ ಮಾಡ್ತಾನಪ್ಪ ಅವನು. ನೆಟ್ಟಿಗೆ ಹಾಕೇ ಇಲ್ಲ ಗೈಸ್. ಅವರು ನಾನು ಒಳಗಡೆ ಕೂತಿದ್ದೆ ಎಡಿಟ್ ಮಾಡ್ಕೊಂಡು, ದೇವಸ್ಥಾನ ಒಳಗಡೆ ಹೋಗಿಲ್ಲ. ಅವ್ರು ತಟ್ಟಿ ಯಾರೋ ಸ್ಟ್ರೇಂಜರ್ ಬಂದು ರಪ್ಪ ಅಂತ ತಟ್ಟಿ, ಪೆಟ್ರೋಲ್ ಹೋಗ್ತಿದೆ ಬಿಸಿಲು ಬೇರೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಯಪ್ಪ, ಆದ್ರೂ ಒಂದು ನಿಮಿಷಕ್ಕೆ ಜೀವ ಕೈಗೆ ಬಂದಿತ್ತು ಅನ್ಕೊಳ್ಳಿ ನನಗೆ. ನೋಡಿ ಎಲ್ಲರೂ ಬಂದವ್ರೆ. ಯಪ್ಪ, ನೀವು ಅಷ್ಟೇ ಯಾವಾಗಲೂ ನೀವು ಪೆಟ್ರೋಲ್ ಹಾಕ್ಸ್ಕೊಂತೀರಲ್ಲ, ಅವಾಗ ಒಂದ್ಸರಿ ನೀವು ಚೆಕ್ ಮಾಡಿ ಅವ್ರು ಟೈಟಿಗೆ ಹಾಕಿದಾರಾ ಇಲ್ವಾ ಅಂತ. ಪ್ಲೀಸ್ ಟೈಟಿಗೆ ಹಾಕೋರು. ಅಮ್ಮ ನೋಡ್ರಿ ಓಡ್ ಬಂದ್ಬಿಟ್ಟವ್ರು, ಪಾಪಚ್ಚಿ ಪಟ್ಟಂತ ಓಡ್ ಬಂದ್ಬಿಟ್ರು ಹಂಗೇನೆ. ಮಮ್ಮಿ ನಾನು ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಪೆಟ್ರೋಲ್ ಪಟ ಅಂತ ಸುರಿತಿತ್ತು ಗೊತ್ತಾ? ಇಲ್ಲಿ ಬಾ ತೋರಿಸ್ತೀನಿ. ಅದೇ ನಾನು ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಟು ನಾನು ಇರೋದಕ್ಕೆ ನೀನು ಉಳ್ದಿರೋದಲ್ಲಿ. ಇಲ್ಲಿ ನೋಡಿ ಅಷ್ಟು ಫುಲ್ಲು ಪೆಟ್ರೋಲ್ ಸುರಿತಾ ಇದ್ದಿದ್ದು. ನನ್ನ ಮಗ ನೆಟ್ಟಿಗೆ ಕ್ಯಾಪ್ ಹಾಕಿರ್ಲಿಲ್ಲ ಗೊತ್ತಾ? ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಬಂದಲ್ಲ ಅದ. ಅಯ್ಯ ಗೋಬ್ ನನ್ ಮಗನೇ, ಪೆಟ್ರೋಲ್ ಸುರಿತಾ ಇತ್ತು ಫುಲ್ಲು.
ಕ್ಯಾಪ್ ಹಾಕಿಲ್ಲ ಸರಿಯಾಗಿ. ಕ್ಯಾಪ್ ಹಾಕಿಲ್ಲ. ಹೆಂಗ್ ಸುರಿತಾ ಇತ್ತು ಗೊತ್ತಾ? ಬೆಂಕಿ ಹಚ್ಕೊಂಡ್ಬಿಟ್ಟಿದ್ರ ನಾನ್ ಕಾರ್ ಒಳಗಡೆನೆ ಕೂತಿದ್ದೆ. 3200 ರೂಪಾಯಿ ಕೊಟ್ಟು ಕ್ಯಾಪ್ ಹಾಕಿಲ್ಲ ಅವ್ನು. ನೀನ್ 3200 ರೂಪಾಯಿಗೆ ನಾನಲ್ಲಿ ಒಳಗಡೆ ಇದ್ದೆ, ಕಾರ್ ಒಳಗಡೆ ಅಂತ ಇದ್ದೀನಿ. ಅದಕ್ಕೆ ಹೇಳೋದು ಯಾರನ್ನ ದೊಡ್ಡವ್ರ ಮಾತು ಕೇಳ್ಬೇಕು ಅನ್ನೋದು. ನಾನಿಲ್ಲ ಅಂದಿದ್ದೀರ, ಸುರಿತ್ಕೊಂಡ್ ಹೋಗಿ ಹತ್ಕೊಂಡ್ಬಿಡ್ತಿತ್ತೇನೋ, ಯಾರು ಗೊತ್ತು. ಹತ್ತಲಾಗಲ್ಲ, ಹತ್ಕನಲ್ಲ, ಅದು ಕಟ್ಟಿ ಜೀವಿ ಕಾರ್ ಅದು. ಕಷ್ಟ ಪೆಟ್ರೋಲ್ಗೆ ನೀನ್ ಕಷ್ಟ ಜೀವಿನ ಸುಖ ಜೀವಿನ ಅಂತ ಗೊತ್ತಿರುತ್ತೆ. ಯಾಕಮ್ಮ ನಾನ್ ದೊಡ್ಡ ಬ್ಲಾಗರ್ ಆಗ್ಬೇಕು, ಹೋಗಮ್ಮ. ಸಂಧ್ಯಾ, ನೀನು ಬೇಡ ಅಂದ್ರೂ ದೇವ್ರ ಹೆಂಗ್ ಕರ್ಸ್ಕೊಂತೈತ್ ನೋಡ್ ಸಂಧ್ಯಾ, ಅದು ಪವರ್ ಅಂದ್ರೆ ದೇವ್ರದ್ದು. ಗೈಸ್, ನಾನು ಎಡಿಟಿಂಗ್ ಜಾಸ್ತಿ ಇತ್ತು. ನಾನು ಹೋದ್ ಸಾರಿ ದೇವಸ್ಥಾನಕ್ಕೆ ಬಂದಿದ್ದೆ, ಅದಕ್ಕೆ ಕುತ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ. ನೀವು ಹೋಗಿ ಬನ್ನಿ ಅಂತ ಹೇಳಿ ಕಾರಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಿದ್ದೆ ಪೋಸ್ಟ್ ಮಾಡಕ್ಕೆ. ನೋಡಿದ್ರೆ ಹಿಂಗಾಯ್ತು. ಯಪ್ಪ, ರಾಯರೇ ಕಾಪಾಡಿದ್ದಾರೆ. ಫಸ್ಟ್ ಕೈ ಮುಗಿ ಅಂತ ಹೇಳ್ಬಿಟ್ಟು ನಾನ್ ಕೈ ಮುಗ್ದಿನ ನನ್ನ ಏನದು ನಾನ್ ಮಾಡಿದ ಕೆಲ್ಸದಿಂದ ನೀನು ಬದುಕ್ತಿರೋದು. ಅದೇನದು ನಾನ್ ಪುಣ್ಯದ ಕೆಲ್ಸ ನೀನ್ ಕಾಪಾಡ್ತಿದ್ದೆ. ಹೋಗ್ಲಿ ಬಿಡಮ್ಮ, ನಿನ್ ಪುಣ್ಯದಿಂದಾನೇ ಕಾಪಾಡ್ಲಿ ಬಿಡಮ್ಮ. ಅಮ್ಮ ಹೆಂಗ್ ಓಡ್ ಬರ್ತಿದ್ದೆ ಮಮ್ಮಿ, ಡುಬುಕ್ ಡುಬುಕ್. ನನ್ಗಂತೂ ಮಿನಿ ಎಲಿಫೆಂಟ್ ಓಡ್ ಬಂದಂಗ ಆಯ್ತು. ಬಾ ಬೇಬಿ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೆ. ನಾವು ಇಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಇದು ಸನ್ಫ್ಲವರ್ ತೋಟನ ನೋಡಿದೆ. ಸೊ ಇಲ್ಲಿಂದ ಹೋಗೋದು ತುಂಬಾ ಕಷ್ಟ ಗೈಸ್. ಗಾಜು ಗೀಜು ಎಲ್ಲ ಇದೆ. ಅವ್ಗಿವ ನೀನ್ ಎದುರ್ಸ್ಕೊಡಕ್ ಸುಮ್ನಿರಮ್ಮ. ನಮ್ಮಮ್ಮ ಕೂದ್ಲು ಬಿಡ್ಬೇಡ್ರೆ ದೇವ್ಗಿವ ಇದ್ದತ್ತು ಅಂತದೆ, ಬಾಟ್ಲ್ ಇದ್ರೆ ಅವ್ಗಿವ್ ಇದ್ದತ್ತು ಅಂತದೆ. ನೋಡಿ ಇಲ್ಲಿ ಸನ್ಫ್ಲವರ್ ತೋಟ ಗಾಯ್ಸ್, ಫಾರ್ ದಿ ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ಒಂದೇ ಒಂದು ಫೋಟೋ ಇಡ್ಸ್ಕೊಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ದೆ. ಅದು ಇವಾಗ ಫುಲ್ಫಿಲ್ ಆಗ್ತಿದೆ. ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ನಾವು ಹುಡುಗಿರು, ಇದನ್ನೆಲ್ಲ ತಡ್ಕೊಂಡು ತಾಯಿದಿರು. ಗ್ರೇಟ್. ನನ್ಗಿಂತ ಉದ್ದ ಐತ್ಲೆ. ಹೌದಾ? ಅದೇ ನಾನ್ ಕಾಣೋದೇ ಇಲ್ಲ. ಅಲ್ಲಿ ಕಲ್ ಮೇಲೆ ನಿಂತ್ಕೊ, ಹೋಗ್ಲಿ ಕಲ್ ಮೇಲೆ ನಿಂತ್ಕೊಂಡು ಫೋಟೋ ನಿಂತ್ಕೊಳ್ಳಿ. ಇಲ್ಲಿ ನಿಂತ್ಕೊಳ್ಳಿ. ಸೊ ಸನ್ಫ್ಲವರ್ ತೋಟಕ್ಕೆ ಬಂದಿದ್ದೀವಿ ಗೈಸ್. ಏನ್ ಮುದ್ದಾಗ ಫಸ್ಟ್ ಟೈಮ್ ನಾನು ಸನ್ಫ್ಲವರ್ ಇದನ್ನ ನೋಡಿದ್ದು. ಅಲ್ಲಿ ಫುಲ್ಲು ದೊಡ್ಡ ದೊಡ್ಡದಿತ್ತು ಆಯ್ತಾ. ಇಲ್ಲಿ ಫುಲ್ಲು ಚಿಕ್ಕ ಚಿಕ್ಕದು, ಅಂದ್ರೆ ನಮ್ಮ ಹೈಟ್ಗೆ ಅದು ತಗೊಂಡು ಹೋಗೋಣ ಗೈಸ್. ನಮ್ಮ ಹೈಟಿಗೆ ಇರೋ ಅಂತ ಸಿಕ್ಕಿದೆ ಆಯ್ತಾ. ಎಷ್ಟಿದೆ ಗೈಸ್ ಇಲ್ಲಿ ಸನ್ಫ್ಲವರ್. ಇಲ್ಲಿ ನೋಡಿ, ಓ ಮೈ ಗಾಡ್. ನಾನು ಒಂದು ಮುಟ್ಟಿಲ್ಲ. ಕೆಳಗಡೆ ಬಿದ್ದಿರೋದು ಮುಟ್ಟಬೇಡ್ರಿ, ನೀವು ಮೇಲೆ ಏನಿದೆ ಇಟ್ಕೊಂಡು ಬನ್ನಿ. ಸನ್ಸೆಟ್ ಆಗ್ತಿದೆ ಅಂತ ಎಲ್ಲ ಯಾ ಕಡೆ ತಿರುಗ್ತವ್ರೆ, ಎಲ್ಲ ಈ ಕಡೆ ತಿರುಗ್ತವ್ರೆ. ಸೂರ್ಯ ಎಲ್ಲೋ ಇದು ಅಲ್ಲೇ ಗೈಸ್. ಇದು ಎಷ್ಟೋ ದಿನ ಡ್ರೀಮ್ ಆಗಿತ್ತು. ನಾನು ಅನ್ಕೊಂಡಿದ್ದೆ ಹೋಗೋಣ ಅಂತ, ಒಂದು ಪ್ಲೇಸ್ ಇತ್ತು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾರೆ ಅರೆ ಈ ತರ ಬರ್ತೀನಿ ಅಂತ ಕನ್ಸು ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಇರಿ ಒಂದ್ 2 ಫೋಟೋ ಇಡ್ಸ್ಕೊಂಡು ಆಮೇಲೆ ಬರ್ತೀನಿ ನಿಮ್ಮ ಹತ್ರ. ನನ್ನ ತಂಗಿ ಒಂದೇ ಒಂದ್ಸರಿ ನನ್ಗೆ ಯೆಲ್ಲೋ ಕಲರ್ ಈ ತರ ದೊಡ್ಡ ಹೂವ ಬೇಕು ಅಂದ್ರು ನಾನು ಇಡೀ ತೋಟನೇ ಹಾಕ್ಸ್ಬಿಟ್ಟಿದೀನಿ ಗೈಸ್. ಹೆಂಗಿದೆ ಇದು? 20 ಲಕ್ಷ ಅಲ್ಲ, ಇದೊಂದು 2 ಕೋಟಿ ಆಯ್ತು ಗೈಸ್ ಈ ಜಮೀನು. ಮತ್ತೆ ಆಂಧ್ರದಲ್ಲಿ ಹೆಂಗೆ ಅಂದ್ರೆ ಆಂಧ್ರದಲ್ಲಿ ಫುಲ್ ನನ್ನ ಹವಾನೇ ಬೇರೆ ಗೈಸ್. ಕರ್ನಾಟಕದಲ್ಲಿ ಏನಿರೋದು ನನ್ನ ಹವಾ, ಆಂಧ್ರದಲ್ಲಿ ಫುಲ್ ಇನ್ನೊಂದು ಹವಾನೇ ಇದೆ ಗೈಸ್ ನಂದು. ಏನಂತೀರಾ, ಡಾಕ್ಟರ್ ಕೃಷ್ಣ ಮೀಟ್ಸ್ ಅಲ್ವಾ ನಾನು? ಅಲ್ಲ, ನಿನ್ ತಂಗಿ ಯಾರು ಕೇಳಿದ್ದು? ನಮ್ಮ ರಷ್ಯಾ ಗೈಸ್. ಅವ್ಳಿಗೆ ಸನ್ಫ್ಲವರ್ ಅಂದ್ರೆ ತುಂಬಾ ಇಷ್ಟ. ಏನ್ ಚಂದ ಇದೆಲ್ಲ ಗೈಸ್. ನನ್ನ ತಂಗಿಗೋಸ್ಕರ, ನನ್ನ ರಷ್ಯಾಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಗೈಸ್. ಹೆಂಗಿದೆ? ನಮ್ದೇ ರಶಿ, ಐ ಲವ್ ಯು, ಐ ಮಿಸ್ ಯು ಬೇಬಿ. ಗೈಸ್ ನನ್ನ ತಂಗಿನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಗೈಸ್. ಅವಳು ರಜಾ ಇದ್ದು ಕೂಡ ಕಾಸು ಅಡ್ಜಸ್ಟ್ ಆಗಿಲ್ಲ ಅಂತ ಬಂದಿಲ್ಲ, ಅದೊಂದು ಬೇಜಾರ್ ಗೈಸ್. ರಶಿಯಿಂದ ಫೋನ್ ಮಾಡಿ ಅಳ್ತಾವಳೆ ಮನೆಗೆ ಬರ್ತೀನಿ ಅಂತ. ಏನು ರಿಸ್ಕ್ ಏನಾರ ಪ್ರಾಬ್ಲಮ್ ಇದೆ ಬರಕ್ಕೆ ಹಾಕ್ತೀನಿ ದುಡ್ಡು. ಅದಕ್ಕೆ ನೆನ್ನೆ ಹತ್ಕೊಂಡ್ ಕೂತಿದ್ಯಾ ನೀನು? ಬೇಡಪ್ಪ ಅಳ್ಬೇಡ, ಯಾಕೆ ಅಳಕೋತ್ಯ? ಮುಖ ತೊಳ್ಕೊಂಡು ಆಚೆ ಹೋಗೋದು ಮೇಲೆ ಕಿತ್ತಾಡೋರು ಯಾರನ್ನ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂತ ಇದೀನಿ ಅಂತ ಅಳ್ಕೊಂಡಿದ್ರೆ ನಮ್ ನಾಯಿನ ಕಿತ್ತಾಡ್ಕೊಂಡಿದ್ಯಾ? ಅಲ್ಲಿ ಇಲ್ಲಿ ಹೋಗೋದು ಫೋಟೋ ತೋರಿಸ್ತೀರಲ್ವಾ ಅವಳಿಗೆ, ಅದೇ ಬೇಮೆ. ನಾನು ಅಲ್ಲೇ ಇದ್ರೆ ಹಿಂಗ್ ಮಾಡಿಕೊಂಡು ಅದಕ್ಕೆ ಹೇಳೋದು ಮನೆಯಿಂದ ಆಚೆ ಬರ್ಬೇಡ ಅಂತ. ಏನಕ್ಕೆ ಬರ್ತೀಯಾ? ನಮ್ ನಾಯನೇ ಗೈಸ್ ಆಚೆ ಕರ್ಕೊಂಬಂದ್ ಅವಳಗ್ ಬೇಜಾರ್ ಮಾಡ್ಸೋದು. ಅವ್ಳ ಮನೆಗ್ ಬರ್ಬೇಕಂತ ಹೇಳ್ತಾ ಇಲ್ಲ, ಹೋಗಿ ಕರ್ಕೊಂಬಿಡದ.
ಏನಕ್ಕೆ ಕರ್ಕೊಂಡ್ಬಿಡೋದು ನಾಲ್ಕೈದು ತಿಂಗಳು ಸುಮ್ಮನೆ ತಿಂಗಳಿರಲ್ಲ 30 ದಿನ ಹೋಗ ಅದ್ರಿಂದ ಲೀವಲ್ಲಿ 4 ದಿನ 3 ದಿನ ಹೋಗಕ್ಕೆ ಸ್ವಲ್ಪ ಬಂದು 2 ದಿನ ಇರೋದಕ್ಕೆ ಅದು ಪಾಯಿಂಟ್ ಗೈಸ್. ಕಾಸು ಖರ್ಚು ಮಾಡೋದು ಇಸ್ ನೆಕ್ಸ್ಟ್ ಸೆಕೆಂಡ್ರಿ. ಏನೋ ನೋಡ್ಕೊಳ್ಳೋಣ ಅಂದ್ರೆ ಇನ್ನೊಂದು ರೀಸನ್ ಬಂದು 3 days ಆಗುತ್ತೆ ಅವಳು ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ಇಲ್ಲಿಂದ ಅಲ್ಲಿ ಹೋಗಿ 3 days, ಇನ್ನೊಂದು 3-4 days ಇಲ್ಲಿ ಇರಕ್ಕೆ ಬರ್ತಾಳೆ. ಆಮೇಲೆ ಮತ್ತೆ ಹತ್ಕೊಂಡು ಹೋಗ್ತಾಳೆ, ಮತ್ತೆ ಅಡ್ಜಸ್ಟ್ ಆಗಿ 1 ತಿಂಗಳು ಮತ್ತೆ ಹತ್ಕೊಂಡು ಡೈಲಿ ಅದು ಟೈಮ್ ತಗೊಳುತ್ತಲ್ವಾ ಗೈಸ್. ಎಲ್ರು ಮನೆಯವ್ರನ್ನೆಲ್ಲ ಬಿಟ್ಟು ಅವಳು ಮನೆಯವ್ರು ಬಿಟ್ಟೆಲ್ಲ ಇರ್ಲಿಲ್ಲ ಎಷ್ಟು ದಿನ, ಅದೊಂದು ಬೇಜಾರ ಆಗುತ್ತೆ ಗೈಸ್. ಸೊ ಗೈಸ್ ಇವಾಗ ನಾವು ಡಿನ್ನರ್ಗೆ ಅಂತ ಬಂದಿದ್ದೀವಿ. ಬೇಸಿಕಲಿ ಏನಿಲ್ಲ, ನಮ್ಮ ಹತ್ರ ಎನರ್ಜಿನೇ ಉಳಿದಿಲ್ಲ. ಯಾಕಂದ್ರೆ ಬೆಳಗಿಂದ ನಾವು ಊಟನೇ ತಿಂದಿಲ್ಲ. ಅಂದರೆ 2 ಇಡ್ಲಿ ಬಿಟ್ಟರೆ ಇನ್ನೇನು ತಿಂದಿಲ್ಲ, ಅಂದರೆ ಬಜ್ಜಿ ಬಿಟ್ಟರೆ ಇನ್ನೇನು ತಿಂದಿಲ್ಲ. ಜ್ಯೂಸ್, ವಾಟರ್ ಮಿಲನ್ ಎಕ್ಸೆಟ್ರಾ ಸ್ವಲ್ಪ ಚಿಕ್ಕ ಚಿಕ್ಕದು ಬಿಟ್ಟರೆ ಮೇಯ್ನ್ ಕೋರ್ಸ್ ತಿಂದಿಲ್ಲ. ಇನ್ನೊಂದೇನು ಬೇಲ್ಪುರಿ ಬಿಟ್ರಿ. ಬಿಡಿ ಗೈಸ್ ಹೋಗ್ಲಿ, ಬನ್ನಿ ಇವಾಗ ಡಿನ್ನರಿಗೆ ಬಂದಿದ್ದೀವಿ. ಡಿನ್ನರ್ ತಿನ್ನೋಣ ಅಂತ. ಆ್ಯಂಡ್ ಇಲ್ಲಿ ಸೀನಾ ಏನೋ ರೆಕಮೆಂಡ್ ಮಾಡ್ದ ಅಂತ ಒಂದು ಹೋಟ್ಲು ಕರ್ಕೊಂಡ್ಬಂದರು. ವೆರಿ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ಆದರೂ ಬಂದಿದ್ದೀವಿ ಅಲ್ಲ ಅಂತ ವಿ ಹ್ಯಾವ್ ಟು ಟ್ರೈ. ಬಂದಿದ್ದೀವಿ ಅಂತ ನಮ್ಮಪ್ಪ ರೇಟ್ ನೋಡ್ಬಿಟ್ಟು ಇಷ್ಟೊಂದ ಅಂತೆ ಡ್ಯಾಡಿ ಬಂದ್ಬಿಟ್ಟಿದೀವಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಬಂದ ಮೇಲೆ ಆರ್ಡ್ರ್ ಮಾಡೋದೇ ಅಂದ್ಬಿಟ್ಟು ಆರ್ಡ್ರ್ ಮಾಡ್ತಾ ಇದ್ದೀವಿ. ಆಯ್ತು ಜೋಣ. ಓಕೆ ನಮ್ಮ ಪವಿ ಹೆಂಗ್ ಓಡೋಗ್ತಾಳೆ ಏನಕ್ಕೆ ಓಡೋಗ್ತಾವಳೆ ನೋಡ, ಹೆಂಗ್ ಓಡೋಗ್ತಿರೋದವಳು ನಮ್ಮ ಪವಿನೋ. ಅಯ್ಯೋ ನಮ್ಮ ಪವಿ ಎಷ್ಟು ಕ್ಯೂಟ್. ಪ್ಲೀಸ್ ಹುಡುಗಿರು ಏನು ಗೊತ್ತಾ, ಹುಡುಗಿರು ಎಲ್ಲೋ ಓದಿದ್ದು ಬಟ್ ನಂಗೆ ನಿಜ ಅನಿಸ್ತು. ಹುಡುಗಿರು ಚೈಲ್ಡಾಗಿ ಆಡೋದು ಒಂದು ಮೆನ್ ಹತ್ರ, ಹುಡುಗಿರು ಅಮ್ಮ ಥರ ಆಡೋದು ಅವಳು ಬಾಯ್ ಜೊತೆ ಇದ್ದಾಗ. ಹುಡುಗಿರು ರೆಸ್ಪಾನ್ಸಿಬಿಲಿಟೀಸ್ ತಗೊತಿದ್ದಾರೆ ಎಲ್ಲನೂ ಅಂತ ಅಂದಾಗ ಅವರು ಲೂಸರ್ ಜೊತೆ ಒಬ್ಬ ಲೂಸರ್ ಜೊತೆ ಇದ್ದಾಗ. ಸೊ ಇಷ್ಟು ನಂಗೆ ನಿಜ ಅನಿಸ್ತು, ಎಲ್ಲೋ ಹೇಳ್ಬೇಕು ಅನಿಸ್ತು. ಚೆನ್ನಾಗಿದೆ ಅಲ್ಲ. ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ಏನು ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ, ನಾಳೆ ಸಿಗುವ. ಬಾಯ್.